ಲೋಕಾಯುಕ್ತ ಕಚೇರಿಗೆ ಇವತ್ತು ಓಕೆನಾ ಲೋಕಾಯುಕ್ತ ಕಚೇರಿಗೆ ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ದೂರದಾರ ಸ್ನೇಹಮಯ ಕಿಶೋರ್ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಚಾರಣೆ ಕರೆದಿದ್ದಾರೆ ಸರ್. ಯಾವೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಸರ್, ನನಗೆ ಈ ವಿಚಾರ ಸಂಬಂಧಪಟ್ಟ ಎಲ್ಲನೂ ಕೂಡ ಮಾಹಿತಿ ಇರೋದ್ರಿಂದ ಇಲ್ಲಿ ಪ್ರತ್ಯೇಕವಾಗಿ ಸಿದ್ಧತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಯಾವುದೇ ಪ್ರಕರಣದಲ್ಲಿದ್ದರೂ ಕೂಡ ಅದರ ಬಗ್ಗೆ ನಾನು ಹೋರಾಟ ಕೇಳಿದ ಮುಂಚೆ ಆ ಸಂಪೂರ್ಣ ಅಧ್ಯಯನ ಮಾಡಿ ಅದರ ಮಾಹಿತಿಗಳನ್ನೆಲ್ಲ ನಾನು ಇಟ್ಕೊಂಡೇ ನಾನು ಹೋರಾಟನ ಮುಂದುವರಿಸ್ತೇನೆ. ದಾಖಲಾತಿಗಳು ತಗೊಬಂದಿದ್ದಾರೆ ಹೇಗೆ ಸರ್ ಅಂತ? ಇಲ್ಲ ಸರ್, ನಾನು ಈಗಾಗಲೇ ದೂರದೊಂದಿಗೆ ಎಲ್ಲ ದಾಖಲಾತಿ ಕೊಟ್ಟಿರೋದ್ರಿಂದ ಯಾವುದೇ ದಾಖಲಾತಿನ ತಂದಿಲ್ಲ. ಅವ್ರು ಯಾವುದೋ ದಾಖಲಾತಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಅದನ್ನು ತಂದು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನೆ ಕೂಡ ಸರ್ FIR ಇಡಿಲಿ ದಾಖಲಾಗಿದೆ ಸರ್. ದಾಖಲಾಗ್ತಿದ್ದಾಗೇ ಎಚ್ಚೆತ್ಕೊಂಡಿರುವಂಥ CM ಅವರು ಪತ್ತೆಯ ಮೂಲಕವಾಗಿ ಸೈಟ್ನ ವಾಪಸ್ ಕೊಡಿಸಿದ್ದಾರೆ ಸರ್. ಸರ್, ಇಡಿಲಿ ದೂರ ದಾಖಲಾಗಿದೆ ಅನ್ನೋದಕ್ಕೆ ನನಗೆ ಯಾವುದೋ ಅಧಿಕೃತ ಮಾಹಿತಿ ಆಗಲಿ ಅಥವಾ ದಾಖಲಾತಿ ಅದು ಬಂದಿಲ್ಲ. ಅದು ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಅವರು ಯಾವ ಕಾರಣಕ್ಕೆ ದಿಢೀರ್ ನಿರ್ಧಾರ ತಗೊಂಡು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಜಯ ಸಿಕ್ಕಿದಾಗಿದೆ ಸರ್ ಆರಂಭಿಕದಲ್ಲಿ? ಖಂಡಿತವಲ್ಲ ಸರ್, ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು ನಾವು. ಏನು ಕಳೆದ 3 ತಿಂಗಳಿಂದ ಸ್ನೇಹ ಕೃಷ್ಣ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ಅವ್ರದ್ದು ಯಾವುದೋ ಸಾಕ್ಷ್ಯಗಳಿಲ್ಲ ಹಾಗೆ ಅಂತ ಏನು ಸುಳ್ಳು ಹೇಳ್ತಿದ್ರು, ಅದು ಇವತ್ತು ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗಿದೆ. ಸ್ನೇಹ ಕೃಷ್ಣ ಮತ್ತು ಇತರ ಏನು ದೂರದಾರಿದ್ರು ಎಲ್ಲರೂ ಮಾಡಿರೋ ಆರೋಪಗಳ ನಿಜ ಅನ್ನೋದು ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಸೈಟ್ ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋಗಿ ತಪ್ಪನ್ನು ಒಪ್ಕೊಳ್ಳೋಕ್ಕಾಗ್ತಾ ಇದೆ. ದಸರಾ ಬರ್ತಾ ಇದೆ, ನೀವು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರಿ. ಪುಷ್ಪಾಟ್ಲಿಗೆ ಅವಕಾಶ ಕೊಡಬೇಕಾ ಹೇಗೆ ಸರ್ ಅಂತ? ಸರ್, ಅವರು ತಪ್ಪನ್ನ ಏನು ಒಪ್ಕೊಂಡಿದೆ ಅದೇ ರೀತಿ ಅಪರಾಧ ಏನು ಆರೋಪ ಇದೆ ಆರೋಪ ನಿಜ ಅಂತೇಳಿ ಒಪ್ಕೊಂಡ್ರಲ್ಲ. ಈತ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಅವರೇ ಹಿಂದೆ ಹೇಳಿದಂಥ ಮಾತುಗಳನ್ನ ಅವ್ರು ನೆನಪು ಮಾಡಿಕೊಂಡು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಾನು ಒಂದು ಕಾಣಿಸ್ತಿರೋ ಸರ್ ಇದೆಲ್ಲ. ಖಂಡಿತವಲ್ಲ ಸರ್, ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಜಯ ಸಿಗ್ತಾರೆ ನೋಡಿದ್ರೆ ಖಂಡಿತವಾಗಿ ಈ ವಿಚಾರ ತಾರಿಕೆ ಅಂತ್ಯವನ್ನು ಕಾಣಿಸಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ದೂರದಾರದಂತಹ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಈಗಾಗಲೇ ನಾನು ವಿಚಾರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ದಾಖಲಾತಿಗಳಿಗಾಗಲೇ ಲೋಕಾಯುಕ್ತ ಕಚೇರಿಗೆ ಕೊಟ್ಟಿದ್ದೇನೆ. CM ಸಿದ್ದರಾಮಯ್ಯನವರು ಈಗ ತಾವು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದಸರಾದಲ್ಲಿ ಭಾಗವಹಿಸಬಾರ್ದು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಲೋಕಾಯುಕ್ತ ಕಚೇರಿಗೆ ಇವತ್ತು ಓಕೆನಾ ಲೋಕಾಯುಕ್ತ ಕಚೇರಿಗೆ ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ದೂರದಾರ ಸ್ನೇಹಮಯ ಕಿಶೋರ್ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಚಾರಣೆ ಕರೆದಿದ್ದಾರೆ ಸರ್. ಯಾವೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಸರ್, ನನಗೆ ಈ ವಿಚಾರ ಸಂಬಂಧಪಟ್ಟ ಎಲ್ಲನೂ ಕೂಡ ಮಾಹಿತಿ ಇರೋದ್ರಿಂದ ಇಲ್ಲಿ ಪ್ರತ್ಯೇಕವಾಗಿ ಸಿದ್ಧತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಯಾವುದೇ ಪ್ರಕರಣದಲ್ಲಿದ್ದರೂ ಕೂಡ ಅದರ ಬಗ್ಗೆ ನಾನು ಹೋರಾಟ ಕೇಳಿದ ಮುಂಚೆ ಆ ಸಂಪೂರ್ಣ ಅಧ್ಯಯನ ಮಾಡಿ ಅದರ ಮಾಹಿತಿಗಳನ್ನೆಲ್ಲ ನಾನು ಇಟ್ಕೊಂಡೇ ನಾನು ಹೋರಾಟನ ಮುಂದುವರಿಸ್ತೇನೆ. ದಾಖಲಾತಿಗಳು ತಗೊಬಂದಿದ್ದಾರೆ ಹೇಗೆ ಸರ್ ಅಂತ? ಇಲ್ಲ ಸರ್, ನಾನು ಈಗಾಗಲೇ ದೂರದೊಂದಿಗೆ ಎಲ್ಲ ದಾಖಲಾತಿ ಕೊಟ್ಟಿರೋದ್ರಿಂದ ಯಾವುದೇ ದಾಖಲಾತಿನ ತಂದಿಲ್ಲ. ಅವ್ರು ಯಾವುದೋ ದಾಖಲಾತಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಅದನ್ನು ತಂದು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನೆ ಕೂಡ ಸರ್ FIR ಇಡಿಲಿ ದಾಖಲಾಗಿದೆ ಸರ್. ದಾಖಲಾಗ್ತಿದ್ದಾಗೇ ಎಚ್ಚೆತ್ಕೊಂಡಿರುವಂಥ CM ಅವರು ಪತ್ತೆಯ ಮೂಲಕವಾಗಿ ಸೈಟ್ನ ವಾಪಸ್ ಕೊಡಿಸಿದ್ದಾರೆ ಸರ್. ಸರ್, ಇಡಿಲಿ ದೂರ ದಾಖಲಾಗಿದೆ ಅನ್ನೋದಕ್ಕೆ ನನಗೆ ಯಾವುದೋ ಅಧಿಕೃತ ಮಾಹಿತಿ ಆಗಲಿ ಅಥವಾ ದಾಖಲಾತಿ ಅದು ಬಂದಿಲ್ಲ. ಅದು ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಅವರು ಯಾವ ಕಾರಣಕ್ಕೆ ದಿಢೀರ್ ನಿರ್ಧಾರ ತಗೊಂಡು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಜಯ ಸಿಕ್ಕಿದಾಗಿದೆ ಸರ್ ಆರಂಭಿಕದಲ್ಲಿ? ಖಂಡಿತವಲ್ಲ ಸರ್, ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು ನಾವು. ಏನು ಕಳೆದ 3 ತಿಂಗಳಿಂದ ಸ್ನೇಹ ಕೃಷ್ಣ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ. ಅವ್ರದ್ದು ಯಾವುದೋ ಸಾಕ್ಷ್ಯಗಳಿಲ್ಲ ಹಾಗೆ ಅಂತ ಏನು ಸುಳ್ಳು ಹೇಳ್ತಿದ್ರು, ಅದು ಇವತ್ತು ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗಿದೆ. ಸ್ನೇಹ ಕೃಷ್ಣ ಮತ್ತು ಇತರ ಏನು ದೂರದಾರಿದ್ರು ಎಲ್ಲರೂ ಮಾಡಿರೋ ಆರೋಪಗಳ ನಿಜ ಅನ್ನೋದು ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಸೈಟ್ ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋಗಿ ತಪ್ಪನ್ನು ಒಪ್ಕೊಳ್ಳೋಕ್ಕಾಗ್ತಾ ಇದೆ. ದಸರಾ ಬರ್ತಾ ಇದೆ, ನೀವು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರಿ. ಪುಷ್ಪಾಟ್ಲಿಗೆ ಅವಕಾಶ ಕೊಡಬೇಕಾ ಹೇಗೆ ಸರ್ ಅಂತ? ಸರ್, ಅವರು ತಪ್ಪನ್ನ ಏನು ಒಪ್ಕೊಂಡಿದೆ ಅದೇ ರೀತಿ ಅಪರಾಧ ಏನು ಆರೋಪ ಇದೆ ಆರೋಪ ನಿಜ ಅಂತೇಳಿ ಒಪ್ಕೊಂಡ್ರಲ್ಲ. ಈತ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಅವರೇ ಹಿಂದೆ ಹೇಳಿದಂಥ ಮಾತುಗಳನ್ನ ಅವ್ರು ನೆನಪು ಮಾಡಿಕೊಂಡು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಾನು ಒಂದು ಕಾಣಿಸ್ತಿರೋ ಸರ್ ಇದೆಲ್ಲ. ಖಂಡಿತವಲ್ಲ ಸರ್, ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಜಯ ಸಿಗ್ತಾರೆ ನೋಡಿದ್ರೆ ಖಂಡಿತವಾಗಿ ಈ ವಿಚಾರ ತಾರಿಕೆ ಅಂತ್ಯವನ್ನು ಕಾಣಿಸಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ದೂರದಾರದಂತಹ ಸ್ನೇಹಮಯ ಕೃಷ್ಣ ಅವರ ಮಾತುಗಳು. ಈಗಾಗಲೇ ನಾನು ವಿಚಾರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ದಾಖಲಾತಿಗಳಿಗಾಗಲೇ ಲೋಕಾಯುಕ್ತ ಕಚೇರಿಗೆ ಕೊಟ್ಟಿದ್ದೇನೆ. CM ಸಿದ್ದರಾಮಯ್ಯನವರು ಈಗ ತಾವು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದಸರಾದಲ್ಲಿ ಭಾಗವಹಿಸಬಾರ್ದು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಲೋಕಾಯುಕ್ತ ಕಚೇರಿಗೆ ಇವತ್ತು ಓಕೆನಾ ಲೋಕಾಯುಕ್ತ ಕಚೇರಿಗೆ ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ದೂರದಾರ ಸ್ನೇಹಮಯ ಕಿಶೋರ್ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಚಾರಣೆ ಕರೆದಿದ್ದಾರೆ ಸರ್. ಯಾವೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಸರ್, ನನಗೆ ಈ ವಿಚಾರ ಸಂಬಂಧಪಟ್ಟ ಎಲ್ಲನೂ ಕೂಡ ಮಾಹಿತಿ ಇರೋದ್ರಿಂದ ಇಲ್ಲಿ ಪ್ರತ್ಯೇಕವಾಗಿ ಸಿದ್ಧತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಯಾವುದೇ ಪ್ರಕರಣದಲ್ಲಿದ್ದರೂ ಕೂಡ ಅದರ ಬಗ್ಗೆ ನಾನು ಹೋರಾಟ ಕೇಳಿದ ಮುಂಚೆ ಆ ಸಂಪೂರ್ಣ ಅಧ್ಯಯನ ಮಾಡಿ ಅದರ ಮಾಹಿತಿಗಳನ್ನೆಲ್ಲ ಸೊ ನಾನು ಇಟ್ಕೊಂಡೇ ನಾನು ಹೋರಾಟನ ಮುಂದುವರಿಸ್ತೇನೆ. ದಾಖಲಾತಿಗಳು ತಗೊಬಂದಿದ್ದಾರೆ ಹೇಗೆ ಸರ್ ಅಂತ? ಇಲ್ಲ ಸರ್, ನಾನು ಈಗಾಗಲೇ ದೂರದೊಂದಿಗೆ ಎಲ್ಲ ದಾಖಲಾತಿ ಕೊಟ್ಟರಿಂದ ಸೊ ಯಾವುದೇ ದಾಖಲಾತಿನ ತಂದಿಲ್ಲ. ಅವ್ರು ಯಾವುದೋ ದಾಖಲಾತಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಅದನ್ನು ತಂದು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನೆ ಕೂಡ ಸರ್ FIR ಇಡಿಲಿ ದಾಖಲಾಗಿದೆ ಸರ್. ದಾಖಲಾಗ್ತಿದ್ದಾಗಲೇ ಎಚ್ಚೆತ್ಕೊಂಡಿರುವಂಥ CM ಅವರು ಪತ್ತೆ ಮೂಲಕವಾಗಿ ಸೈಟ್ನ ವಾಪಸ್ ಕೊಡಿಸಿದ್ದಾರೆ ಸರ್. ಸರ್, ಇಡಿಲಿ ದೂರ ದಾಖಲಾಗಿದೆ ಅನ್ನೋದಕ್ಕೆ ನನಗೆ ಯಾವುದೋ ಅಧಿಕೃತ ಮಾಹಿತಿ ಆಗಲಿ ಅಥವಾ ದಾಖಲಾತಿ ಅದು ಬಂದಿಲ್ಲ. ಅದು ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಅವರು ಯಾವ ಕಾರಣಕ್ಕೆ ಈ ಥರ ದಿಢೀರ್ ನಿರ್ಧಾರ ತಗೊಂಡು ನಿವೇಶನ ವಾಪಸ್ ಕೊಟ್ಟಿರೋ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಜಯ ಸಿಕ್ಕಿದಂಗಾಗಿದೆ ಸರ್ ಆರಂಭಿಕದಲ್ಲಿ? ಖಂಡಿತವಲ್ಲ ಸರ್, ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು ನಾವು. ಏನು ಕಳೆದ 3 ತಿಂಗಳಿಂದ ಸ್ನೇಹ ಕೃಷ್ಣ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವ್ರದ್ದು ಯಾವುದೋ ಸಾಕ್ಷ್ಯಗಳೆಲ್ಲ ಹಾಗೆ ಅಂತ ಏನು ಸುಳ್ಳು ಹೇಳ್ತಿದ್ರು, ಅದು ಇವತ್ತು ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗಿದೆ. ಸ್ನೇಹ ಕೃಷ್ಣ ಮತ್ತು ಈ ಥರ ಏನು ದೂರದಾರಿದ್ರು ಎಲ್ಲರೂ ಮಾಡಿರೋ ಆರೋಪಗಳು ನಿಜ ಅನ್ನೋದು ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಸೈಟ್ ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋ ತಪ್ಪನ್ನು ಒಪ್ಕೊಳ್ಳೋಕ್ಕಾಗ್ತಾ ಇದೆ. ದಸರಾ ಬರ್ತಾ ಇದೆ, ನೀವು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರಿ. ಪುಷ್ಪಾಟ್ಲಿಗೆ ಅವಕಾಶ ಕೊಡಬೇಕಾ ಹೇಗೆ ಸರ್ ಅಂತ? ಸರ್, ಅವರು ತಪ್ಪನ್ನ ಏನು ಒಪ್ಕೊಂಡಿದೆ ಅದೇ ರೀತಿ ಏನು ಆರೋಪ ಇದೆ ಆರೋಪ ನಿಜ ಅಂತೇಳಿ ಒಪ್ಕೊಂಡಿರಲ್ಲ. ಸೊ ಈತ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಅವರೇ ಈ ಹಿಂದೆ ಹೇಳಿದಂಥ ಮಾತುಗಳನ್ನ ಅವ್ರು ನೆನಪು ಮಾಡಿಕೊಂಡು ಸೊ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಒಂದು ಕಾಣಿಸ್ತಿರೋ ಸರ್ ಇದನ್ನು. ಖಂಡಿತವಲ್ಲ ಸರ್, ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಜಯ ಸಿಗ್ತಾರೆ ನೋಡಿದ್ರೆ ಸೊ ಖಂಡಿತವಾಗಿ ಈ ವಿಚಾರ ತಾರೀಕಿಕ ಅಂತ್ಯನ ಕಾಣಿಸಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ದೂರದಾರದಂತಹ ಸ್ನೇಹವೈ ಕೃಷ್ಣ ಅವರ ಮಾತುಗಳು. ಈಗಾಗಲೇ ನಾನು ವಿಚಾರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ದಾಖಲಾತಿಗಳಿಗಾಗಲೇ ಲೋಕಾಯುಕ್ತ ಕಚೇರಿಗೆ ಕೊಟ್ಟಿದ್ದೇನೆ. CM ಸಿದ್ದರಾಮಯ್ಯನವರು ಈಗ ತಾವು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದಸರಾದಲ್ಲಿ ಭಾಗವಹಿಸಬಾರ್ದು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಲೋಕಾಯುಕ್ತ ಕಚೇರಿಗೆ ಇವತ್ತು ಓಕೆನಾ ಲೋಕಾಯುಕ್ತ ಕಚೇರಿಗೆ ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ದೂರದಾರ ಸ್ನೇಹವೈ ಕೃಷ್ಣ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಚಾರಣೆ ಕರೆದಿದ್ದಾರೆ ಸರ್. ಯಾವೆಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ಸರ್, ನನಗೆ ಈ ವಿಚಾರ ಸಂಬಂಧಪಟ್ಟ ಎಲ್ಲನೂ ಕೂಡ ಮಾಹಿತಿ ಇರೋದ್ರಿಂದ ಸೊ ಇಲ್ಲಿ ಪ್ರತ್ಯೇಕವಾಗಿ ಸಿದ್ಧತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಯಾವುದೇ ಪ್ರಕರಣದಲ್ಲಿದ್ದರೂ ಕೂಡ ಅದರ ಬಗ್ಗೆ ನಾನು ಹೋರಾಟ ಕೇಳಿದ ಮುಂಚೆ ಆ ಸಂಪೂರ್ಣ ಅಧ್ಯಯನ ಮಾಡಿ ಅದರ ಮಾಹಿತಿಗಳನ್ನೆಲ್ಲ ಸೊ ನಾನು ಇಟ್ಕೊಂಡೇ ನಾನು ಹೋರಾಟನ ಮುಂದುವರಿಸ್ತೇನೆ. ದಾಖಲಾತಿಗಳು ತಗೊಬಂದಿದ್ದಾರೆ ಹೇಗೆ ಸರ್ ಅಂತ? ಇಲ್ಲ ಸರ್, ನಾನು ಈಗಾಗಲೇ ದೂರದೊಂದಿಗೆ ಎಲ್ಲ ದಾಖಲಾತಿ ಕೊಟ್ಟರಿಂದ ಸೊ ಯಾವುದೇ ದಾಖಲಾತಿನ ತಂದಿಲ್ಲ. ಅವ್ರು ಯಾವುದೋ ದಾಖಲಾತಿ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಅದನ್ನು ತಂದು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಿನ್ನೆ ಕೂಡ ಸರ್ FIR ಇಡಿಲಿ ದಾಖಲಾಗಿದೆ ಸರ್. ದಾಖಲಾಗ್ತಿದ್ದಾಗಲೇ ಎಚ್ಚೆತ್ಕೊಂಡಿರುವಂಥ CM ಅವರು ಪತ್ತೆ ಮೂಲಕವಾಗಿ ಸೈಟ್ನ ವಾಪಸ್ ಕೊಡಿಸಿದ್ದಾರೆ ಸರ್. ಸರ್, ಇಡಿಲಿ ದೂರ ದಾಖಲಾಗಿದೆ ಅನ್ನೋದಕ್ಕೆ ನನಗೆ ಯಾವುದೋ ಅಧಿಕೃತ ಮಾಹಿತಿ ಆಗಲಿ ಅಥವಾ ದಾಖಲಾತಿ ಅದು ಬಂದಿಲ್ಲ. ಅದು ಮಾಧ್ಯಮ ಮೂಲಕ ತಿಳಿದು ಬಂದಿದೆ. ಅವರು ಯಾವ ಕಾರಣಕ್ಕೆ ಈ ಥರ ದಿಢೀರ್ ನಿರ್ಧಾರ ತಗೊಂಡು ನಿವೇಶನ ವಾಪಸ್ ಕೊಟ್ಟಿರೋ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಜಯ ಸಿಕ್ಕಿದಂಗಾಗಿದೆ ಸರ್ ಆರಂಭಿಕದಲ್ಲಿ? ಖಂಡಿತವಲ್ಲ ಸರ್, ಇದೊಂದು ದೊಡ್ಡ ಜಯ ಅಂತ ಹೇಳ್ಬೋದು ನಾವು. ಏನು ಕಳೆದ 3 ತಿಂಗಳಿಂದ ಸ್ನೇಹ ಕೃಷ್ಣ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವ್ರದ್ದು ಯಾವುದೋ ಸಾಕ್ಷ್ಯಗಳೆಲ್ಲ ಹಾಗೆ ಅಂತ ಏನು ಸುಳ್ಳು ಹೇಳ್ತಿದ್ರು, ಅದು ಇವತ್ತು ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗಿದೆ. ಸ್ನೇಹ ಕೃಷ್ಣ ಮತ್ತು ಈ ಥರ ಏನು ದೂರದಾರಿದ್ರು ಎಲ್ಲರೂ ಮಾಡಿರೋ ಆರೋಪಗಳು ನಿಜ ಅನ್ನೋದು ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಸೈಟ್ ವಾಪಸ್ ಕೊಡೋ ಮೂಲಕವಾಗಿ ಎಲ್ಲೋ ತಪ್ಪನ್ನು ಒಪ್ಕೊಳ್ಳೋಕ್ಕಾಗ್ತಾ ಇದೆ. ದಸರಾ ಬರ್ತಾ ಇದೆ, ನೀವು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರಿ. ಪುಷ್ಪಾಟ್ಲಿಗೆ ಅವಕಾಶ ಕೊಡಬೇಕಾ ಹೇಗೆ ಸರ್ ಅಂತ? ಸರ್, ಅವರು ತಪ್ಪನ್ನ ಏನು ಒಪ್ಕೊಂಡಿದೆ ಅದೇ ರೀತಿ ಏನು ಆರೋಪ ಇದೆ ಆರೋಪ ನಿಜ ಅಂತೇಳಿ ಒಪ್ಕೊಂಡಿರಲ್ಲ. ಸೊ ಈತ ಆರೋಪ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಅವರೇ ಈ ಹಿಂದೆ ಹೇಳಿದಂಥ ಮಾತುಗಳನ್ನ ಅವ್ರು ನೆನಪು ಮಾಡಿಕೊಂಡು ಸೊ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಒಂದು ಕಾಣಿಸ್ತಿರೋ ಸರ್ ಇದನ್ನು. ಖಂಡಿತವಲ್ಲ ಸರ್, ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಜಯ ಸಿಗ್ತಾರೆ ನೋಡಿದ್ರೆ ಸೊ ಖಂಡಿತವಾಗಿ ಈ ವಿಚಾರ ತಾರೀಕಿಕ ಅಂತ್ಯನ ಕಾಣಿಸಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಿಷ್ಟು ದೂರದಾರದಂತಹ ಸ್ನೇಹವೈ ಕೃಷ್ಣ ಅವರ ಮಾತುಗಳು. ಈಗಾಗಲೇ ನಾನು ವಿಚಾರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ದಾಖಲಾತಿಗಳಿಗಾಗಲೇ ಲೋಕಾಯುಕ್ತ ಕಚೇರಿಗೆ ಕೊಟ್ಟಿದ್ದೇನೆ. CM ಸಿದ್ದರಾಮಯ್ಯನವರು ಈಗ ತಾವು ಮಾಡಿರುವಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದಸರಾದಲ್ಲಿ ಭಾಗವಹಿಸಬಾರ್ದು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.